me forever on fire. ಹುಬ್ಬಳ್ಳಿ ಧಾರವಾಡದಲ್ಲಿ ಹದಗೆಟ್ಟಿದೆಯಾ ಕಾನೂನು ಸುವ್ಯವಸ್ಥೆ. ಅವಳಿ ನಗರವನ್ನ ಕಾಯಬೇಕಾದಂಥ ಕಾಕಿ ಫುಲ್ ಸೈಲೆಂಟ್ ಆಗಿಬಿಟ್ಟಿದೆ. ಪೊಲೀಸ್ ಕಾರ್ಯವೈಖರಿಯ ಬಗ್ಗೆ ಜನರು ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ಹುಬ್ಬಳ್ಳಿ ಧಾರವಾಡ ಏನಾಗಿದೆ, ಛೋಟಾ ಮುಂಬೈ. ಆದರೆ ಜಾಸ್ತಿ ಕೊಲೆಗಳು, ಹಲ್ಲೆಗಳು, ಅಪರಾಧ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ. ಪೊಲೀಸ್ ಕಾರ್ಯವೈಖರಿ ಜನರಿಗೆ ಇಷ್ಟ ಆಗ್ತಾ ಇಲ್ಲ. ನೋಡಿ, ಎಗ್ಗಿಲ್ಲದೆ ನಡೀತಾ ಇದ್ದಾವೆ ಇಸ್ಪೀಟ್ ಕ್ಲಬ್ಬು, ಕಳ್ಳತನ, ದರೋಡೆಗಳು. ಕಳೆದ ವಾರ ಮನೆ ಮಾಲೀಕನನ್ನ ಕಟ್ಟಿ ಹಾಕಿ ದರೋಡೆ ಮಾಡಿದ್ರು. ಸಿಸಿ ಕ್ಯಾಮೆರಾದಲ್ಲಿ ದೃಶ್ಯ ಸೆರೆಯಾದರೂ ಕೂಡ ಖದೀಮರ್ ಪತ್ತೆ ಮಾಡಕ್ಕಾಗಿಲ್ಲ ನಮ್ಮ ಪೊಲೀಸರಿಗೆ. 2023ರಲ್ಲೂ ಕಿಟಕಿಯ ಗ್ರಿಲ್ ಕುರಿದು ನುಗ್ಗಿ ದರೋಡೆ ಮಾಡಲಾಗಿತ್ತು. ಈ ಕೇಸ್ ಇಲ್ಲಿವರೆಗೂ ಕೂಡ ಆರೋಪ ಬಂಧನ ಆಗಿಲ್ಲ. ಇನ್ನು ಹವಾಲಾ ದಂಧೆ ಕೇಳೋ ಹಾಗೆ ಇಲ್ಲ. ಅಕ್ರಮವಾಗಿ ಎಗ್ಗಿಲ್ಲದೆ ಈ ರೀತಿಯ ದಂಧೆಗಳು ನಡೀತಾ ಇದೆ. ಇಸ್ಪೀಟ್ ಕ್ಲಬ್ಬು, ಅಕ್ರಮ ಮದ್ಯ ಮಾರಾಟ, ಅನೇಕ ಕೇಸ್ಗಳಿದ್ರು ಕೂಡ ಖಾಕಿ ಆಕ್ಟಿವ್ ಆಗ್ತಿಲ್ವಾ? ಈಗ ಕಮಿಷನರ್ ಶಶಿಕುಮಾರ್ ಇದ್ದಾರೆ ಅಲ್ಲಿ ಹುಬ್ಬಳ್ಳಿ ಧಾರವಾಡ. ಅವ್ರು ಬಂದ ಮೇಲೆ ಸ್ವಲ್ಪ ಜನರಿಗೆ ವಿಶ್ವಾಸ ಬಂದಿತ್ತು. ಏನೋ ಬದಲಾವಣೆ ಮಾಡ್ತಾರೆ, ಬಹಳ ಸ್ಟ್ರಿಕ್ಟ್ ಆಗಿದ್ದಾರೆ ಆಫೀಸರು, ನಮ್ಗೆ ಅನುಕೂಲ ಆಗುತ್ತೆ, ಕಳ್ಳ ಕಾಕರಿಗೆ, ಕೊಲೆಗಡಕರಿಗೆ ಹೆಡೆಮುರಿ ಕಟ್ತಾರೆ ಅಂತೇಳಿ. ಆದರೆ ಇಲ್ಲಿವರೆಗೂ ನಾವು ಹುಬ್ಬಳ್ಳಿ ಧಾರವಾಡ ನೋಡ್ತಾ ಇದ್ರೆ ಕ್ರೈಮ್ಸ್ ಜಾಸ್ತಿ ಆಗ್ತಾ ಇದೆ. ಇಸ್ಪೀಟ್ ಅಡ್ಡಿಗಳು ಜಾಸ್ತಿ ಆಗ್ತಾ ಇದ್ದಾವೆ. ಕಳ್ಳತನ, ದರೋಡೆ, ಹಲ್ಲೆ ಪ್ರಕರಣಗಳು, ರೌಡಿಸಮ್ಗಳು. ನೋಡಿ, ಮನೆಗಳ್ಳತನ ಪ್ರಕರಣವನ್ನು ಪೊಲೀಸರಿಗೆ ಭೇದಿಸೋಕ್ಕಾಗ್ತಾ ಇಲ್ಲ. ಸಿಸಿ ಕ್ಯಾಮೆರಾ ಇದ್ರೂ ಕೂಡ ಜನರು ಹಾಗಾದ್ರೆ ಹೇಗೆ ನೆಮ್ಮದಿಯಾಗಿ ಬದುಕಬೇಕು? ಯಾವ ನಂಬಿಕೆ ಇಡಬೇಕು ಅಂತ ನಮ್ಮ ಪೊಲೀಸರ ಮೇಲೆ? ಪೊಲೀಸರು ಯಾಕಿರೋದು? ಜನಸಾಮಾನ್ಯರನ್ನು ಕಾಯೋಕೆ, ರಕ್ಷಣೆ ಮಾಡೋಕೆ. ಆದರೆ ಅಲ್ಲಿ ಸಾಕ್ಷ್ಯಾಧಾರಗಳಿದ್ರೂ ಕೂಡ ಲೇಟ್ ಆಗುತ್ತೆ. ಅಲ್ಲಿ 1 ವರ್ಷದ ಪ್ರಕರಣವೇ ಇವ್ರನ್ನ ಪತ್ತೆ ಮಾಡೋಕ್ಕಾಗ್ತಾ ಇಲ್ಲ. ಇನ್ನು ಪೊಲೀಸರು ಕಾರ್ಯವೈಖರಿ ಇಷ್ಟ ಆಗುತ್ತಾ ಜನರಿಗೆ ಹೇಳಿ? ಏನಾಗುತ್ತೆ, ಕಳ್ಳ ಕಾಕರಿಗೆ ಇನ್ನೂ ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ. ಅಯ್ಯೋ, ನಮ್ಮ ಪೊಲೀಸರು ಬಿಡಪ್ಪ, ಕೇಸ್ ಮಾಡ್ಕೊಳ್ತಾರೆ, ಅರೆಸ್ಟ್ ಮಾಡೋಕ್ಕಾಗಲ್ಲ ಅವ್ರಿಗೆ. CCTV ಸಾಕ್ಷಿಗಳಿದ್ರೂ ಕೂಡ, ಟೆಕ್ನಿಕಲ್ ಎವಿಡೆನ್ಸ್ಗಳು ಸಿಗುವಂಥ ಸಾಧ್ಯತೆ ಇದ್ರೂ ಕೂಡ ಏನು ಮಾಡೋಕ್ಕಾಗಲ್ಲ ನಮ್ಮ ಕರ್ನಾಟಕ ಪೊಲೀಸರಿಗೆ. ಅದರಲ್ಲೂ ಹುಬ್ಬಳ್ಳಿ ಧಾರವಾಡ ಪೊಲೀಸರು ಅಷ್ಟು ವೀಕ್ ಇದ್ದಾರೆ. ಕಳ್ಳರು ಮಾತಾಡ್ಕೊಳ್ಳೋದಿದು. ಹಾಗಾಗಿ ಜನರಿಗೆ ಒಂದು ಭರವಸೆ ಬೇಕಾಗಿದೆ. ಶಶಿಕುಮಾರ್ ಅವ್ರ ಮೇಲೆ ಬಹಳ ನಂಬಿಕೆ ಇದೆ. ಹಾಗಾಗಿ ನೀವು ಜನಸಾಮಾನ್ಯರಲ್ಲಿ ಒಂದು ಅರಿವನ್ನು ಮೂಡಿಸಬೇಕು, ನಿಮ್ಮ ಜೊತೆಗೆ ನಾವಿದ್ದೀವಿ ಅಂತ ಹೇಳಿ. ಆದರೆ ಬದಲಾವಣೆಗಳು ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಕಳ್ಳ ಕಾಕರ ಹಾವಳಿ ಜಾಸ್ತಿ ಆಗ್ತಾ ಇದೆ. ಹಾಡ ಹಗಲೇ ದರೋಡೆಗಳು ನಡೀತಾ ಇದೆ. ಮನೆ ಮಾಲೀಕರನ್ನ ಕಟ್ಟಿ ಥಳಿಸಿ ಚಿನ್ನಾಭರಣ, ಹಣ ಎಲ್ಲ ದೋಚ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿನೇ ಈಗ ಪೊಲೀಸರು ಇನ್ನೂ ಅಲರ್ಟ್ ಆಗಬೇಕಾಗಿದೆ. ಬೇಜವಾಬ್ದಾರಿ, ಕೇರ್ಲೆಸ್ ಇದು. ನಂದಲ್ಲ, ನಮ್ಮ ಮನೆಯವ್ರದ್ದಲ್ಲ, ನಾನ್ಯಾಕೆ ತಲೆ ಕೆಡಿಸ್ಕೊಳ್ಳಿ ಅಂತ ಜನಸಾಮಾನ್ಯರದು. ಅಲ್ಲಿ ಪಾಪ ಕಷ್ಟ ಬಿಟ್ಟು ಅವ್ನು ಬೆವರು ಸುರಿಸಿ ಕೂಡಿಟ್ಟಂಥ ಸಂಪಾದನೆ ಕಳ್ಕೊಂಡು ಅಳ್ತಾ ಇದ್ರೆ ಇವರೊಂದು ಕೇಸ್ ಮಾಡ್ಕೊಳ್ತಾರೆ, ಹುಡುಕೊಡ್ತೀವಿ, ಫೋನ್ ಮಾಡ್ತೀವಿ, ಸಿಕ್ಕರೆ ಅಂತ ಹೇಳಿ ಕಳಿಸ್ತಾರಷ್ಟೇ. ಅದನ್ನ ಬಿಟ್ಟರೆ ಅವ್ರ ಎಫರ್ಟ್ ಇಸ್ ಝೀರೋ. ಪ್ರಯತ್ನ ಇಲ್ವೇ ಇಲ್ಲ. CCTV ಫುಟೇಜ್ ಚೆಕ್ ಮಾಡಿ ಏನು ಎತ್ತ ಎಲ್ಲ ಗೊತ್ತಿರುತ್ತೆ. ನಮ್ಮ ಕರ್ನಾಟಕದ ಪೊಲೀಸರ ಬಗ್ಗೆ ನಮ್ಗೆ ಗೌರವ ಇದೆ, ಒಂದು ಹೆಸರಿದೆ. ಆದರೆ ಎಲ್ಲೋ ಒಂದು ಕಡೆ ಜನರ ಭರವಸೆಯನ್ನು ಹುಸಿಗೊಳಿಸ್ತಾ ಇದ್ದಾರೆ. ಲಾಸ್ಟ್ ಇಯರ್ ಆದಂಥ ಒಂದು ಪ್ರಕರಣವನ್ನು, ದರೋಡೆ ಪ್ರಕರಣವನ್ನು ಇನ್ನೂ ಕೂಡ ನಮ್ಮ ಹುಬ್ಬಳ್ಳಿ ಧಾರವಾಡ ಪೊಲೀಸರಿಗೆ ಭೇದಿಸೋಕ್ಕಾಗ್ತಾ ಇಲ್ಲ. ಅಲ್ಲ, ನಿಮಗೆ ಸವಲತ್ತುಗಳು ಸಿಗ್ತಾ ಇಲ್ವಾ ಸರ್ಕಾರದಿಂದ? ಹೇಗೆ ತಮಗೆ ಬೇಕಾದಂತಹ ಆ ಒಂದು ವಾತಾವರಣ ಕ್ರಿಯೇಟ್ ಆಗ್ತಾ ಇಲ್ವಾ? ಹೇಗೆ ಜನರ ಪರವಾಗಿ ಕೆಲಸ ಮಾಡೋದು ಬಿಟ್ಟು ಮತ್ತೆ ಯಾರ ಪರವಾಗಿ ಮಾಡ್ತೀರಿ ಕೆಲಸ ಅನ್ನೋದು ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಹುಬ್ಬಳ್ಳಿ ಧಾರವಾಡ ಪೊಲೀಸರ ಕಾರ್ಯವೈಖರಿ ಜನಸಾಮಾನ್ಯರಿಗೆ ಅಸಮಾಧಾನ ಇದೆ. ಹಾಗಾಗಿನೇ ಒಂದು ಪ್ರಕರಣ, ನೀವು ಸಾಕಷ್ಟು ಪ್ರಕರಣವನ್ನು ಭೇದಿಸಿದ್ದೀರಿ, ನಾವಿಲ್ಲ ಅಂತ ಹೇಳ್ತಾ ಇಲ್ಲ. ಕಳ್ಳತನ, ದರೋಡೆ, ಕೊಲೆ ಪ್ರಕರಣಗಳು, ಅದರಲ್ಲೂ ಚೈನ್ ಸ್ನ್ಯಾಚಿಂಗ್ ಆಗಿರ್ಬೋದು, ಅದು ಇನ್ನೂ ಜಾಸ್ತಿ ಆಗಲಿ, ಜನಸಾಮಾನ್ಯರಿಗೆ ಹತ್ತಿರ ಆಗಲಿ ಅನ್ನುವಂಥ ಉದ್ದೇಶ ಅಷ್ಟೇ. ಒಟ್ಟಾರೆ ಹೇಳಬೇಕಂದ್ರೆ ಅವಳಿ ನಗರದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ. ಉದಾಹರಣೆಗೆ ನಮ್ಮ ಕಮಿಷನರ್ ಆದಂಥ ಶಶಿಕುಮಾರ್ ಅವರು ಬಂದ ಮೇಲೆ ಗಾಂಜಾ ಮಟ್ಟ ಹಾಕ್ತೀವಿ ಅಂಥೇಳಿ ಸಣ್ಣ ಪುಟ್ಟ ಗಾಂಜಾ ಮಾರೋರ್ನೆಲ್ಲ ಹಿಡಿದು ಹಂಗೆ ಮಾಡಿ ಏನೋ ಹುಬ್ಬಳ್ಳಿಯನ್ನು ಒಂದು
ಏನು ಅಪರಾಧ ಮುಕ್ತ ನಗರವನ್ನು ಮಾಡ್ತಾರೆ ಅನ್ನೋ ಒಂದು ಆಶಾಭಾವನೆ ಇಟ್ಕೊಂಡಿದ್ದೀವಿ. ಅವ್ರು ಮಾಡೋದನ್ನು ನೋಡಿದರೆ ಬರ್ಬರ್ತಾ ದಿನಗಳದಂತೆ ಹುಬ್ಬಳ್ಳಿಯಲ್ಲಿ ದರೋಡೆಗಳು, ಸುಲಿಗೆಗಳು, ಆಮೇಲೆ ಈ ಉಸುಕಿನ ಗಾಡಿಗಳ ಒಂದು ಏನು ಆರ್ಭಟ, ಆಮೇಲೆ ಏನು ಒಟ್ಟಾರೆ ಬಹಳ ಕಷ್ಟದಾಯಕವಾಗಿದೆ. ಅವಳಿ ನಗರದ ಕಾನೂನು ಸುವ್ಯವಸ್ಥೆಯಲ್ಲಿ ಅತ್ಯಂತ ಗಂಭೀರವಾಗಿದೆ. ಆದ್ದರಿಂದ ಎನ್ ಶಶಿಕುಮಾರ್ ಅವರಿಗೆ ನಾಗರಿಕರ ಪರವಾಗಿ ನಾನು ಕೇಳ್ತೀನಿ, ನೀವು ಬರೀ ಗಾಂಜಾ ಸೇದವ್ರನ್ನ, ರಿಕ್ಷಾ ಹೊಡೆಯವ್ರನ್ನ ಹಿಡಿಯೋ ಬದಲಿ ದೊಡ್ಡ ದೊಡ್ಡ ದರೋಡೆ ಮಾಡ್ತಾರೆ. ಲೋಕಲ್ನವರು ಅದಾರ, ಬೇರೆ ಊರುಗಳಿಂದನೂ ಬಂದು ಇಲ್ಲಿ ದರೋಡೆ ಮಾಡಿಕೊಂಡು ಲೂಟಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದ್ರ ಬಗ್ಗೆ ತಾವು ಗಮನ ಕೊಡ್ತಾ ಇಲ್ಲ ಅಂತೇಳಿ ಜನ ಮಾತಾಡ್ಕೊಳ್ತಾ ಇದ್ದಾರೆ. ದೊಡ್ಡ ದೊಡ್ಡ ಮೀಟ್ರ್ ಬಡ್ಡಿ ಕುಳುಗಳದಾವೆ, ಆಮೇಲೆ ಇಸ್ಪೇಟ್ ಅಡ್ಡೆಗಳು, ಎಲ್ಲಿ ಬೇಕಲ್ಲಿ ಇಸ್ಪೇಟ್ ಅಡ್ಡೆಗಳದಾವೆ ಓಪನ್ ಆಗಿ. ಇದನ್ನು ನಾವೇನು ತೋರಿಸ್ಬೇಕಂತಿಲ್ಲ, ನಮಗೆ ಪೊಲೀಸ್ರಿಗೆ ಗೊತ್ತಿಲ್ಲದ ವಿಷಯ ಏನೂ ಇಲ್ಲ. ಎಲ್ಲ ಪೊಲೀಸ್ರಿಗೂ ಎಲ್ಲ ಗೊತ್ತೈತೆ ಎಲ್ಲೆಲ್ಲಿ ಏನೇನು ಅದಾವೆ ಅಂತೇಳಿ. ಆದ್ದರಿಂದ ಈ ಬಡ್ಡಿ ಏನು ಮೀಟ್ರ್ ಬಡ್ಡಿ ಕುಳುಗಳನ್ನು ಮತ್ತು ಇಸ್ಪೇಟ್ ಅಡ್ಡೆಗಳನ್ನು ಮತ್ತು ಈ ಏನು ಅಪರಾಧ ಕೃತ್ಯಗಳು ನಡೀತಾ ಇದ್ದಾವೆ, ಆಮೇಲೆ ಉಸುಕಿನ ಗಾಡಿಗಳ ಮೇಲೆ ಒಂದು ಏನೋ ನಿಯಂತ್ರಣ ತರಬೇಕು. ಅವರು ಬೇಕಾಬಿಟ್ಟಿ ಗಾಡಿ ಹೊಡೆಯೋದು, ಜನರ ಎಷ್ಟೋ ಕೊಲೆಗಳು ಅಂದರೆ ಆಕ್ಸಿಡೆಂಟ್ ಆಗಿ ಜನ ಸಾವಪ್ಪಿದ್ದಾರೆ. ಆದ್ದರಿಂದ ಪೊಲೀಸ್ ಕಮಿಷನರ್ಗೇನು ನಾನು ಮನವಿ ಮಾಡ್ತೇನೆ. ಅದೇ ರೀತಿ ರಾಜ್ಯದ ಗೃಹ ಸಚಿವರಾದಂಥ ಪರಮೇಶ್ವರ್ ಅವರು ಕೂಡ ಈ ಅವಳಿ ನಗರದ ಕಾನೂನು ಸುವ್ಯವಸ್ಥೆ ಬಗ್ಗೆ ದಯವಿಟ್ಟು ಗಮನ ಕೊಡಬೇಕು ಮತ್ತು ಪೊಲೀಸ್ ಆಯುಕ್ತರಿಗೆ ಮತ್ತು ಇಲ್ಲಿಯ ಸಿಬ್ಬಂದಿಗೆ ನಿರ್ದೇಶನ ನೀಡಬೇಕಂತೇಳಿ ನಾನು ಈ ಮೂಲಕ ಸಾರ್ವಜನಿಕರ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ. ನಿಮ್ಗೆ